ನಮಸ್ತೆ ಯುವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ಈ ವಿಡಿಯೋದಲ್ಲಿ ನಾವು ಐಲರ್ ಥಿಯರಮ್ ಸ್ಟೇಟ್ಮೆಂಟ್ ಆ್ಯಂಡ್ ಪ್ರೂಫ್ ಅನ್ನೋದು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಯರಮ್. ಓಕೆ, ಹೋಮೋಜಿನಿಯಸ್ ಫಂಕ್ಷನ್ಸ್ಗೆ ನಾವು ಇದನ್ನು ಡಿಸ್ಕಸ್ ಮಾಡ್ತೀವಿ. ಓಕೆ, ಐಲರ್ ಥಿಯರಮ್ ಸ್ಟೇಟ್ಮೆಂಟ್ ಬಂದು ಇಫ್ ದ ಫಂಕ್ಷನ್ z is equal to f of x, y is a homogeneous function of degree n, then x del z by del x plus y del z by del y is equal to nz ಅಂತ ನಾವು ಪ್ರೂವ್ ಮಾಡಬೇಕಾಗುತ್ತೆ. ಓಕೆ, ಒನ್ ಆಫ್ ದ ಇಂಪಾರ್ಟೆಂಟ್ ಥಿಯರಮ್ ಇದು ನಿಮಗೆ ಸ್ಟೇಟ್ಮೆಂಟ್ ಎಕ್ಸಾಮಲ್ಲಿ ನಿಮಗೆ ಇದ್ರ ಬಗ್ಗೆ ಕೇಳ್ತಾರೆ. ಓಕೆ, 5 ಮಾರ್ಕ್ಸ್, ಡಿಪೆಂಡ್ಸ್ ಆನ್ ಯೂನಿವರ್ಸಿಟಿ, ನಿಮಗೆ ಮಾರ್ಕ್ಸ್ ಅನ್ನೋದು ಬೇರೆ ಆಗುತ್ತೆ. ಓಕೆ, ಇದು ಮಿನಿಮಮ್ 5 ಮಾರ್ಕ್ಸ್ ಕೇಳೋವಂಥ ಕ್ವಶನ್, ಇಲ್ಲಾಂದರೆ 3 to 5 ಮಾರ್ಕ್ಸ್ಗೆ ಇರುತ್ತೆ ಈ ಕ್ವಶನ್ ಅನ್ನೋದು. ಓಕೆ, ಇದನ್ನು ಪ್ರೂವ್ ಮಾಡೋಣ ನೋಡಿ. ಇದು ಪ್ರೂಫ್ ಅನ್ನೋದು ಇವಾಗ ಫಸ್ಟ್ ಲೆಟ್ z is a homogeneous function of degree n. Okay, by the definition of homogeneous function, okay, degree n, then z is equal to, okay, x raised to power of n f of y by x. ಓಕೆ, ಬೈ ದ ಡೆಫಿನೇಷನ್ ಆಫ್ ಹೋಮೋಜಿನಿಯಸ್ ಫಂಕ್ಷನ್ ನಾವು ಇದನ್ನು ಈಗ ಬರ್ಕೊಬೋದು. ಇದನ್ನು ಈಕ್ವೇಷನ್ ನಂಬರ್ 1 ಅಂತ ತಗೊಳ್ಳಿ. ಓಕೆ, ದೆನ್ ಇದನ್ನು ಪಾರ್ಷಿಯಲಿ ಡಿಫ್ರೆನ್ಷಿಯೇಟ್ ಮಾಡಿ. ಓಕೆ, ನಾವು ಡಿಫ್ರೆನ್ಷಿಯೇಟ್ ಈಕ್ವೇಷನ್ ನಂಬರ್ 1 ಪಾರ್ಷಿಯಲಿ. ಓಕೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಓಕೆ, ವಿ ಗೆಟ್ del z by del x. ಓಕೆ, n x raised to power of n minus 1. ಇಲ್ಲಿ ನೋಡಿ 2 ಫಂಕ್ಷನ್ಸ್ ಇದೆ, ಇದೊಂದು ಫಂಕ್ಷನ್, ಅದರಿಂದ ನೀವು ಯು ವಿ ರೂಲ್ ಅನ್ನೋದು ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಇಲ್ಲೊಂದು ಎಕ್ಸ್ ಇಲ್ಲಿ ಇದರಲ್ಲೂ ಇದೆ. ಓಕೆ, ಫಂಕ್ಷನ್ ಆಫ್ y ಬೈ ಎಕ್ಸ್, ಇಲ್ಲಿ ಕೂಡ ನಿಮಗೆ ಎಕ್ಸ್ ಇರೋದ್ರಿಂದ ಯು ವಿ ರೂಲ್ ಅನ್ನೋದು ಅಪ್ಲೈ ಮಾಡಬೇಕು. ಇದರದ್ದು ಡಿಫ್ರೆನ್ಷಿಯೇಷನ್ ಏನು, n ಇಂಟು ಎಕ್ಸ್ raised to power of n minus 1. ಈ ಫಂಕ್ಷನ್ ಆ್ಯಸ್ ಇಟ್ ಈಸ್ ಹಂಗೆ ತಗೊಳ್ಳಿ. ಓಕೆ, ಎಫ್ ಆಫ್ y ಬೈ ಎಕ್ಸ್ తర్వాత ಪ್ಲಸ್ తర్వాత ಇದನ್ನು ಆ್ಯಸ್ ಇಟ್ ಈಸ್ ಹಂಗೆ ತೊಗೊಳ್ಳಿ, ಇದ್ರಿಗೆ ಡಿಫ್ರೆನ್ಷಿಯೇಟ್ ಮಾಡಿ. ಏನು ಬರುತ್ತೆ, ಎಕ್ಸ್ raised to power of n ಎಫ್ ಡ್ಯಾಶ್ ಆಫ್ y ಬೈ ಎಕ್ಸ್, ಮತ್ತು y ಬೈ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿ. ನಿಮ್ಗೇನು ಬರುತ್ತೆ, ಮೈನಸ್ y ಬೈ ಎಕ್ಸ್ ಸ್ಕ್ವೇರ್ ಬರುತ್ತೆ. ಓಕೆ, ಇದನ್ನು ನೀವು ಫರ್ದರಾಗಿ ಸಿಂಪ್ಲಿಫಿಕೇಷನ್ ಮಾಡ್ಕೊಳ್ಳೋಣ. ಇದನ್ನು ಸಿಂಪ್ಲಿಫೈ ಮಾಡಿದರೆ, ಇದನ್ನು ಪ್ರಾಪರಾಗಿ ಸಿಂಪ್ಲಿಫೈ ಮಾಡಿದರೆ del z ಬೈ del x ದಟ್ ಈಸ್ ಈಕ್ವಲ್ ಟು n ಇಂಟು ಎಕ್ಸ್ ರೇಶ್. ಇನ್ನೊಂದು ಪೇಜಲ್ಲಿ ಬರ್ಕೊಳ್ಳೋಣ, ಇಲ್ಲಾಂದರೆ ನೋಡಿ, ಇದನ್ನು ಪ್ರಾಪರಾಗಿ ಬರೆದ್ರೆ del z ಬೈ del x ದಟ್ ಈಸ್ ಈಕ್ವಲ್ ಟು n ಇಂಟು ಎಕ್ಸ್ ರೇಶ್ ಟು ಪವರ್ ಆಫ್ n ಮೈನಸ್ 1 ಇಂಟು ಎಫ್ ಆಫ್ y ಬೈ ಎಕ್ಸ್. ಓಕೆ, ಇಲ್ಲಿ ನಿಮಗೆ ಪ್ಲಸ್ ಇಂಟು ಮೈನಸ್ ನೋಡಿ, ಇಲ್ಲಿ ಡಿನಾಮಿನೇಟರಲ್ಲಿ ಎಕ್ಸ್ ಪವರ್ ಆಫ್ 2 ಇದೆ, ಇದನ್ನು ನ್ಯೂಮಿನೇಟರ್ ತೊಗೊಂಡ್ರೆ ಎಕ್ಸ್ ಪವರ್ ಆಫ್ n ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಬೇಸಸ್ ಸೇಮ್ ಇದ್ದರೆ ಪವರ್ಸ್ನ ಆ್ಯಡ್ ಮಾಡ್ಬೋದು. ಓಕೆ, ಇದು ನಿಮಗೆ ಲಾಸ್ ಆಫ್ ಎಕ್ಸ್ಪೋನೆಂಟ್ಸಲ್ಲಿ ನೀವು ಲೋವರ್ ಕ್ಲಾಸಸ್ ಓದಿ ಹೇಳ್ತೀರಾ. ಓಕೆ, ಅದನ್ನು ನಾವು ಎಕ್ಸ್ ರೇಶ್ ಪವರ್ ಆಫ್ n ಮೈನಸ್ 2 y ಹಂಗೆ ತೊಗೊತೀವಿ, ಎಫ್ ಡ್ಯಾಶ್ ಆಫ್ y ಬೈ ಎಕ್ಸ್ ಅಂತ ತೊಗೊತೀವಿ. ಇವಾಗ ನೀವೇನು ಮಾಡ್ತೀರ ಅಂದರೆ ಮಲ್ಟಿಪ್ಲೈ ಎಕ್ಸ್ ಆನ್ ಬೋತ್ ಸೈಡ್ ತೊಗೊಳ್ಳಿ. ಅವಾಗ ನಿಮಗೆ ಎಕ್ಸ್ ಇಂಟು del z ಬೈ del x ಬರುತ್ತೆ, ದಟ್ ಈಸ್ ಈಕ್ವಲ್ ಟು n ಇಂಟು ಎಕ್ಸ್ ಮಲ್ಟಿಪ್ಲೈ ಮಾಡಿ ಎಕ್ಸ್ ರೇಶ್ ಪವರ್ ಆಫ್ n ಮೈನಸ್ 1 ಎಫ್ ಆಫ್ y ಬೈ ಎಕ್ಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ರೇಶ್ ಪವರ್ ಆಫ್ n ಮೈನಸ್ 2 ಇಂಟು y ಎಫ್ ಡ್ಯಾಶ್ ಆಫ್ y ಬೈ ಎಕ್ಸ್ ಬರುತ್ತೆ. ಎಕ್ಸ್ ಇಂಟು ಇದನ್ನು ಸಿಂಪ್ಲಿಫೈ ಮಾಡಿದರೆ ನಿಮಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಬೇಸಸ್ ಸೇಮ್ ಇದೆ. ಇಲ್ಲಿ ಬೇಸಸ್ ಸೇಮ್ ಇದ್ದರೆ ಪವರ್ಸ್ನ ಆ್ಯಡ್ ಮಾಡಿದರೆ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ. ನಿಮಗಿದು ಎಕ್ಸ್ ರೇಶ್ ಪವರ್ ಆಫ್ n ಬರುತ್ತೆ. ಓಕೆ, ಎಫ್ ಆಫ್ y ಬೈ ಎಕ್ಸ್ ಮೈನಸ್ ಇಲ್ಲಿ ಕೂಡ ನಿಮಗೆ ಎಕ್ಸ್ ರೇಶ್ ಪವರ್ n ಮೈನಸ್ 1 ಬರುತ್ತೆ, y ಇಂಟು ಎಫ್ ಡ್ಯಾಶ್ ಆಫ್ y ಬೈ ಎಕ್ಸ್ ಈಗ ಬರುತ್ತೆ. ಓಕೆ, ಇದನ್ನು ನಾವು ಫರ್ದರ್ ಸಿಂಪ್ಲಿಫೈ ಮಾಡಿದರೆ ಈಗ ಬರುತ್ತೆ ನಿಮಗೆ. ಐ ಥಿಂಕ್ ನಾವೆಲ್ಲೋ ಮಿಸ್ ಮಾಡಿದ್ರು, ಒಂದು ನಿಮಿಷ ಇರಿ.
ಎಲ್ಲ ಕರೆಕ್ಟಾಗಿ ಬರ್ತಿದ್ರಲ್ಲ. n into x raised to power n minus 1 f of y by x plus x raised to power 1 ಇರುತ್ತೆ f dash of y by x. ಇದರದ್ದು ಡಿಫ್ರೆನ್ಷಿಯೇಷನ್ ಏನು ಬರುತ್ತೆ -1 x raised to power -2. ಓಕೆ, ಎಲ್ಲ ಕರೆಕ್ಟ್ ಇದೆ. ಎಸ್, ಈಗ ಬರುತ್ತೆ ನಿಮಗೆ. ನೆಕ್ಸ್ಟು ಇದನ್ನು ಇಕ್ವೇಷನ್ ನಂಬರ್ 1 ತೊಗೊಂಡಿದ್ವಿ. ಇದನ್ನು ಇಕ್ವೇಷನ್ ನಂಬರ್ 2 ಅಂತ ತೊಗೊಳ್ಳಿ. ಓಕೆ, ಅಗೇನ್ ಪಾರ್ಷಿಯಲಿ ಡಿಫ್ರೆನ್ಷಿಯೇಟ್ ಇಕ್ವೇಷನ್ ನಂಬರ್ 1 ವಿತ್ ರೆಸ್ಪೆಕ್ಟ್ ಟು y ಮಾಡಿ ಇವಾಗ. ಓಕೆ, ವಿತ್ ರೆಸ್ಪೆಕ್ಟ್ ಟು y ಮಾಡಿದರೆ ಓಕೆ ನಿಮಗೇನು ಬರುತ್ತೆ del z by del y ಬರುತ್ತೆ. ದಟ್ ಈಸ್ ಈಕ್ವಲ್ ಟು x raised to power of n. ಓಕೆ, ಇಲ್ಲಿ ನಿಮಗೆ ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ಮಾಡ್ತಾಯಿದ್ರೆ, ವಿತ್ ರೆಸ್ಪೆಕ್ಟ್ ಟು y ಮಾಡ್ತಾಯಿದ್ರೆ ರಿಮೈನಿಂಗ್ ವೇರಿಯಬಲ್ಸನ್ನು ಕಾನ್ಸ್ಟೆಂಟಾಗಿ ಟ್ರೀಟ್ ಮಾಡಬೇಕು. ಇದನ್ನು ನೀವು ಕಾನ್ಸ್ಟೆಂಟಾಗಿ ಟ್ರೀಟ್ ಮಾಡಿ. ಓಕೆ, ಇದರಲ್ಲಿ y ಟರ್ಮ್ ಇದೆ, ಅದರಿಂದ ಇದ್ರಿಗೆ ಡಿಫ್ರೆನ್ಷಿಯೇಟ್ ಮಾಡಿ. ಏನು ಬರುತ್ತೆ ನಿಮಗೆ f dash of y by x. ಓಕೆ, ಆ್ಯಂಡ್ y by x ಡಿಫ್ರೆನ್ಷಿಯೇಷನ್ ಏನು ಬರುತ್ತೆ 1 by x ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದರೆ x raised to power of n minus 1 into f dash of y by x ಬರುತ್ತೆ. ಇದರಿಗೆ ನೀವು yನಿಂದ ಮಲ್ಟಿಪ್ಲೈ ಮಾಡಿ, ಮಲ್ಟಿಪ್ಲೈ y ಆನ್ ಬೋತ್ ಸೈಡ್ ಮಾಡಿ. ಓಕೆ, ಆವಾಗ ನಿಮಗೆ y ಇಂಟು del z by del y ದಟ್ ಈಸ್ ಈಕ್ವಲ್ ಟು x raised to power of n minus y into 1 f dash of y by x. ಇದನ್ನು ಇಕ್ವೇಷನ್ ನಂಬರ್ 3 ಅಂತ ತಗೊಳ್ಳಿ. ಇವಾಗ ಏನು ಮಾಡ್ತೀರ ಅಂದರೆ ಆ್ಯಡ್ ಈಕ್ವೇಷನ್ 2 ಆ್ಯಂಡ್ ಈಕ್ವೇಷನ್ 3 ಮಾಡಿ. ಆ್ಯಡ್ ಈಕ್ವೇಷನ್ 2 ಆ್ಯಂಡ್ ಈಕ್ವೇಷನ್ 3 ಮಾಡಿ. ಆ್ಯಡಿಂಗ್ ಈಕ್ವೇಷನ್ 2 ಆ್ಯಂಡ್ ಈಕ್ವೇಷನ್ 3 we get x into del z by del x plus y into del z by del y. Okay, that is equal to n x raised to power of f of y by x. LHS side ಆ್ಯಡ್ ಮಾಡಿದ್ರಲ್ಲ, ಇವಾಗ RHS side x raised to power of n minus y into y f dash of y by x. Okay, plus x raised to power of n minus y into y f dash of y by x. ಇವೆರಡು ನೋಡಿ, ಇವೆರಡು ಗೆಟ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ಫೈನಲಿ we get x into del z by del x plus y into del z by del y. That is equal to n into x power of n into f of y by x. Okay, ಇಲ್ಲಿ x del z by del x plus y del z by del y from the equation number 1. ಇದನ್ನು ನಾವು ಹೆಂಗೆ ಬರ್ಕೊಬೋದು, this is nothing but z by the equation number 1, that is nothing but ಏನು z. ಓಕೆ, ಇದನ್ನು z ಅಂತ ತೊಗೊಬೋದು, n ಇಂಟು z ಅಂತ ತಗೊಳ್ಳಿ. ಓಕೆ, ದಿಸ್ ಈಸ್ ಅವರ್ ಫೈನಲ್ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ಇದು ನಮಗೆ ಫೈನಲ್ ರಿಕ್ವೈರ್ಡ್ ಆನ್ಸರ್. ಓಕೆ, ಸಿನ್ಸ್ ಫ್ರಮ್ ಇಕ್ವೇಷನ್ 1 ಅಂತ ಬರ್ಕೊಳ್ಳಿ. ಫೈನಲಿ ಎನ್ಸ್ ಪ್ರೂವ್ಡ್ ಅಂತ ಬರ್ಕೊಳ್ಳಿ. ಓಕೆ, ಇದು ನಿಮಗೆ ಪ್ರೂಫ್ ಆಗುತ್ತೆ. ತುಂಬ ಸಿಂಪಲ್ ಪ್ರೂಫ್, ತುಂಬ ಈಸಿಯೆಸ್ಟ್ ಕ್ವಶನ್ ಇದು. ಓಕೆ, ಥಿಯರಮ್ ಇದೆ, ಈಸಿಯೆಸ್ಟ್ ಥಿಯರಮ್. ಪ್ರೂಫ್ ಅನ್ನೋದು ತುಂಬ ಸಿಂಪಲ್ ಇದೆ. ನೀವು ಒಂದು ಸಲ ಅರ್ಥ ಮಾಡಿಕೊಂಡು ಒಂದು ಸಲ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.